ದೇವರಿವರ ಜೀವಿತದಲ್ಲಿ ಎಂಥ ಅದ್ಭುತ ಕಾರ್ಯ ಮಾಡಿದ್ದಾನೆ, ಆ ಕಾರ್ಯ ಏನು? ಈ ವಿಡಿಯೋ ಕೊನೆ ತನಕ ತಪ್ಪದೆ ನೋಡಿ. ನಮ್ಮ ಚಾನಲ್ಗೆ ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇವಳು 3 ತಿಂಗಳಿದ್ದಾಗ ಅದು ಕೋಮಾ ಸ್ಟೇಜಿಗೆ ಹೋಗ್ಬಿಟ್ಟಿದ್ಲು. ವಾಂತಿ ಭೇದಿಯಾಗಿ ಅವಳಿಗೆ ಮಾತು ಕಣ್ಣು ನಿಂತೋಗಿತ್ತು, ಎಲ್ಲ ಊದ್ಕೊಂಡ್ಬಿಟ್ಟಿದ್ಲು. ಡಾಕ್ಟ್ರು ನಮ್ಮ ಡಾಕ್ಟ್ರ್ ಫೀಲ್ಡಲ್ಲೇ ಡಾಕ್ಟ್ರ್ ಇದ್ರು, ನಮಗೆ ಪರಿಚಯ ಇರೋರು. ಅವರು ಈ ಮಗಳು ಬದುಕೋದಿಲ್ಲ, ಇನ್ನು ಅರ್ಧ ಗಂಟೆ ಬದುಕ್ತಾರೆ ಅಷ್ಟೇ, ನೀನು ವಾಪಸ್ ತಗೊಂಡೋಗೆ ಮನೆಗೆ ಅಂದರು. ಇಲ್ಲ ಸರ್, ನೀನು ಬದುಕಿಸ್ಲೇಬೇಕು, ನನಗೆ 6 ವರ್ಷಕ್ಕಾಗೈತೆ ಅಂದೆ. ಇಲ್ಲ ಕಡೆ ಬದುಕೋದಿಲ್ಲ ಅಂದರು. ಮತ್ತು ಅಂತಂತ ಅಂತ ಹೋದ್ರು ಬರ್ತಾರೆ, ಇಲ್ಲಮ್ಮ ಈ ಥರ ಅಣ್ಣನ ಹತ್ರ ಹೋಗು, ಪಾಸ್ಟರ್ ಹತ್ರ ಹೋಗು ನೀವು ಅಂದರು. ನಾವು ರಾತ್ರಿ 1:30 ಆಗಿತ್ತು ಕೂಡ್ಲಿಗಿಯಲ್ಲಿ. ಅಲ್ಲೂ ಇದು ಸರ್ಕಲಲ್ಲಿ ಕೂಡ್ಲಿಗಿ ಅಂದರೆ ಗೊತ್ತಲ್ಲ ನಿಮಗೆಲ್ಲ ಯಾವ ಥರ ಇರುತ್ತೆ ಅಂತ. ಒಬ್ಬಳೇ ನಿಂತ್ಕೊಂಡು ಸುಮ್ಮನೆ ಆಲೋಚನೆ ಮಾಡ್ತಾ ಇದ್ದೆ. ಆ ಅಜ್ಜ ಹೇಳಿದ ನೆನಪಾಯ್ತು ನನಗೆ. 1 ಗಂಟೆಗೆ ಗಾಡಿ ಸ್ಟಾರ್ಟ್ ಮಾಡ್ತೀವಿ, 1 ಹನಿನೂ ಪೆಟ್ರೋಲ್ ಇಲ್ಲ ಗಾಡಿಯಲ್ಲಿ. ನಮ್ಮ ಡಾಕ್ಟ್ರು ಹೆಂಗಮ್ಮ ಮಾಡೋದು, ಪೆಟ್ರೋಲ್ ಇಲ್ಲ ಅಂದರೆ ಇಲ್ಲ ದೇವ್ರು ಕರ್ಕೊಂಡೋಗ್ತಾರೆ ಬಾ ಅಂದು ಒಂದೇ ಒಂದ್ಸತಿ ಕಿಕ್ ಕೊಡಿತ್ತು. ಸ್ಟಾರ್ಟ್ ಆಯಿತು. ಅಣ್ಣರ ಮನೆ ಬರೋವರೆಗೂ ಗಾಡಿ ನಿಂದಲೇ ಇಲ್ಲ, ಅಲ್ಲಿ ಬಂದಮೇಲೆ ಸ್ಟಾಪ್ ಆಯಿತು. ಮತ್ತು ಅಣ್ಣ ಪ್ರೇಯರ್ ಮಾಡಿದ್ಮೇಲೆ ಅವತ್ತಿಂದ ಇದುವರೆಗೂ ಅವ್ರಿಗೆ ಯಾವ ಪ್ರಾಬ್ಲಮ್ಮು ಬರ್ತಾ ಇಲ್ಲ, ಯಾವ ತೊಂದರೆನೂ ಇಲ್ಲ, ಯಾವ ಸೈತಾನ್ ಕಟ್ಟನೂ ಇಲ್ಲ. ದೇವ್ರ ನಾಮ ರಾತ್ರಿ 1:30 ಟೈಮ್ನಾಗ ಕರ್ಕೊಂಡು ಬಂದರು. ಆಗ ಆ ಮಗು ಜೀವ ಹೋಗಿದೆ, ಜೀವ ಇಲ್ಲ, ಉಸಿರಿಲ್ಲ, ಏನಿಲ್ಲ. ಇವರು ಯಜಮಾನ ಡಾಕ್ಟ್ರು, RMP ಡಾಕ್ಟ್ರು ಅವರು. ಸೊ ಹಾಗಾಗಿ ಅವರು ಇಲ್ಲಿ ಚಿಕ್ಕಜೋಗಳಿಗೆ ಅದ್ಭುತ ಆಗುತ್ತೆ, ಜಯಚಂದ್ರ ಪಾಸ್ ಅಂತಿದ್ದಾರೆ, ಜೈನ ಪಾಸ್ ಅಂತಿದ್ದಾರೆ. ಅಲ್ಲಿ ಅವರು ಪ್ರೇಯರ್ ಮಾಡೋದು ಚೆನ್ನಾಗಾಗುತ್ತೆ ಅಂತ ನಮ್ಮ ಚರ್ಚಿಗೆ ಬರೋರು ಸಾಕ್ಷಿ ಹೇಳಿದ್ರು. ಈ ಮಗಳನ್ನ ಎತ್ಕೊಂಡು ರಾತ್ರಿ 1 ಗಂಟೆ ಟೈಮ್ನ ನಮ್ಮ ಮನೆಗೆ ಬಂದಿದ್ದಾರೆ. 1 ಗಂಟೆ ಟೈಮ್ನಲ್ಲಿ ಸಾರ್ ನನ್ನ ಮಗಳು ಸತ್ತೋಗಿದ್ದಾಳೆ, ನೀವು ಪ್ರೇಯರ್ ಮಾಡಬೇಕಂತ ಹೇಳ್ತಾರೆ. ನಾವು ಪ್ರೇಯರ್ ಮಾಡಿ ರಾತ್ರಿ 1 ಗಂಟೆ ಟೈಮ್ನಲ್ಲಿ ನಾವು ಮನೆ ಪ್ರೇಯರ್ ಮಾಡಿ, ದೇವರೇ ನೀವು ಸರ್ವಶಕ್ತರಾದ ದೇವರು, ನೀವು ಸತ್ತರ ಬದುಕಿಸಿದ ದೇವರು. 6 ವರ್ಷ ಆದಮೇಲೆ ಮಕ್ಕಳಾಗಿ ನಾವು ಪ್ರೇಯರ್ ಮಾಡುವಾಗ ದೊಡ್ಡ ಚಪಾತಿ ಗಟ್ಟಿಯಾಗಿ 6 ವರ್ಷ ಆದಮೇಲೆ ಈ ಮಗಳಾಗಿದ್ದಾಳೆ. ಆ ಮಗು ಜೀವೋಗಿದೆ. ಆ ಮಗು ಪ್ರಾಣ ಹೆಂಗಿದೆ ಅಂದರೆ ಅಂದರೆ ಇನ್ನು ಪ್ರಾಣ ಹೋಗೋಂಥ ಸ್ಟೇಜ್ಗಿದೆ ಅಂತ ಸ್ಥಿತಿಯಿದ್ದಾಗ ಮಗು ನಾವು ಪ್ರೇಯರ್ ಮಾಡುವಾಗ ಆ ಮಗಳು ಚೆನ್ನಾಗಾಗಿ ಇಷ್ಟು ದೊಡ್ಡವಳಾಗಿದ್ದಾಳೆ. ಒಂದು ದೊಡ್ಡ ಚಪಾತಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ಥರ ದೇವರ ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.